ಮ್ಯಾಕ್ಸ್ವೆಲ್ IPL 2025 ಅಲ್ಲಿ RCBಗೆ ಗುಡ್ ಬೈ ಹೇಳ್ತಾರ. ಮ್ಯಾಕ್ಸ್ವೆಲ್ ಮಾಡಿದ ತಪ್ಪಾದ್ರೂ ಏನು, ಈ ತಪ್ಪಿಗೆ ಪ್ರತಿಯೊಬ್ಬ RCB ಫ್ಯಾನ್ ಮ್ಯಾಕ್ಸ್ವೆಲ್ಗೆ ಕ್ಷಮಿಸ್ತಾರ. MS ಧೋನಿ ಅವರು IPL 2025 ಅಲ್ಲಿ ಕನ್ಫರ್ಮ್ ಆಗಿ ಆಡ್ತಾರಾ ಅಥವಾ ಇಲ್ಲ, ಮತ್ತು ಫಾಫ್ ಅವರು ಬರುವಂತಹ IPL 2025 ಅಲ್ಲಿ ನಮ್ಮ RCB ಮ್ಯಾನೇಜ್ಮೆಂಟ್ ಫಾಫ್ ಅವ್ರನ್ನ ರಿಲೀಸ್ ಮಾಡಿದ್ರೆ ಏನಾಗುತ್ತೆ ಮತ್ತು ಫಾಫ್ ಅವ್ರನ್ನ ರಿಟರ್ನ್ ಮಾಡಿದ್ರೆ ಏನಾಗುತ್ತೆ. ಫೈನಲಿ ಇವತ್ತು ನಡೆಯುವಂತಹ ನಮ್ಮ BCCI ಮತ್ತು IPL ಓನರ್ ಸೇರಿ ಮಾಡುವಂತಹ ಮೀಟಿಂಗ್ನಲ್ಲಿ ಏನೆಲ್ಲ ಆಗಲಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿದ್ರೆ ನನಗೆ ಜಾಸ್ತಿ ಮೋಟಿವೇಶನ್ ಆಗುತ್ತೆ ಮತ್ತು ಈ ಒಂದು ವಿಡಿಯೋ ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ. ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫೈನಲಿ ಪ್ರತಿಯೊಬ್ಬ IPL ಫ್ಯಾನ್ಸ್ ಕಾಯ್ತಿರುವಂತಹ IPL 2025 ಮೆಗಾ ಆಕ್ಷನ್ ಮೀಟಿಂಗ್ ಯಾವಾಗ ನಡೆಯುತ್ತೆ ಗುರು ಅಂತ ಕಾಯ್ತಾ ಇದ್ರು. ಸೊ ಫೈನಲಿ ಆ ದಿನ ಬಂದೇ ಬಿಡ್ತು. ಇವತ್ತೇ ನಮ್ಮ BCCI ಮತ್ತು IPL ಓನರ್ ಸೇರಿ ಮಾಡುವಂತಹ ಮೀಟಿಂಗು ಇವತ್ತು ನೈಟು 7:30ಕ್ಕೆ ಸ್ಟಾರ್ಟ್ ಆಗುತ್ತೆ ಮೀಟಿಂಗು, ಮತ್ತು ನಮಗೆ ಆಲ್ಮೋಸ್ಟ್ 8 ಗಂಟೆಗೆ ಎಲ್ಲ ಅಪ್ಡೇಟ್ ಬರ್ತವೆ. ಆದರೆ ನಂದೇನಪ್ಪ ಡೌಟ್ ಅಂದರೆ ಈ ಒಂದು ಮೀಟಿಂಗ್ನಲ್ಲಿ ಬರುವಂತಹ IPL 2025 ಮೆಗಾ ಆಕ್ಷನ್ಗೆ ವ್ಯಾಲ್ಯೂ ಇರುತ್ತಾ ಅಂತ ಒಂದು ಬಿಗ್ ಕ್ವಶನ್. ಯಾಕೆಂದರೆ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಈ ಒಂದು IPL 2025 ಮೆಗಾ ಆಕ್ಷನ್ಗೆ ಮುಂಚೆ 5ರಿಂದ 6 ಪ್ಲೇಯರ್ನ ನಾವು ರಿಟರ್ನ್ ಮಾಡ್ಕೋಬಹುದು ಅಂತೇಳಿ ಆಲ್ಮೋಸ್ಟ್ ಕನ್ಫರ್ಮ್ ಆದಂಗೆ. ಇಫ್ ಸಪೋಸ್ ಇದೇ ಒಂದು ರೂಲ್ ಕಂಟಿನ್ಯೂ ಆಯ್ತಪ್ಪ ಅಂದರೆ ಡೆಫಿನೆಟ್ಲಿ ಆಗಿ ಮೆಗಾ ಆಕ್ಷನ್ಗೆ ವ್ಯಾಲ್ಯೂ ಇರಲ್ಲ. ಯಾಕೆಂದರೆ ಮೆಗಾ ಆಕ್ಷನ್ ಅಂದರೆ ಆ ಒಂದು 3ರಿಂದ 4 ಪ್ಲೇಯರ್ನ ಮಾತ್ರ ರಿಟರ್ನ್ ಮಾಡ್ಕೋಬೇಕಾಗುತ್ತೆ. ಹಂಗಾದ್ರೆ ಮಾತ್ರ ಮೆಗಾ ಆಕ್ಷನ್ಗೆ ಒಂಥರ ಇಂಟ್ರೆಸ್ಟ್ ಬರುತ್ತೆ, ಕ್ರೇಜಿ ಬರುತ್ತೆ. ಇಫ್ ಸಪೋಸ್ 5ರಿಂದ 6 ಪ್ಲೇಯರ್ನ ರಿಟರ್ನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೊ ವ್ಯಾಲ್ಯೂ ಎಲ್ಲಿ ಬರುತ್ತೆ ಗುರು? ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ ಆಡ್ತಾರೆ ಮತ್ತು ಅದೇ ಸೇಮ್ ಪ್ಲೇಯಿಂಗ್ ಎಲ್ಲ ಇರುತ್ತೆ. ಆ ಒಂದು ರೀಸನ್ ಮೇಲೆ ನೋಡಬೇಕು ಇವತ್ತು ಸಾಯಂಕಾಲ ಆ ಒಂದು ರೂಲ್ ಇರುತ್ತಾ ಅಥವಾ ಇಲ್ಲ ಅಂತೇಳಿ ಇವತ್ತು ಸಾಯಂಕಾಲ ಕ್ಲಿಯರ್ ಕಟ್ ಆಗಿ ಒಂದು ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಬರುತ್ತೆ. ಪ್ರತಿಯೊಬ್ಬ IPL ಫ್ಯಾನ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಪ್ರತಿಯೊಬ್ಬರು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಈಚ್ ಅಂಡ್ ಎವ್ರಿ ಅಪ್ಡೇಟ್ ವಿತಿನ್ ಸೆಕೆಂಡ್ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಪ್ರತಿಯೊಬ್ಬರು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಈಗಲೇ ಜಾಯ್ನ್ ಆಗಿ. ಸೊ ಈ ಒಂದು ಬಿಗ್ ಮೀಟಿಂಗ್ನಲ್ಲಿ ಏನೆಲ್ಲ ಇರುತ್ತೆ ಅಂದರೆ ಸೊ ನಮ್ಮ BCCI ಮತ್ತು IPL ಓನರ್ ಸೇರಿ ಮಾಡುವಂತಹ ಮೀಟಿಂಗ್ನಲ್ಲಿ ಸೊ ಬರೋಬ್ಬರಿ ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಬರುವಂತಹ IPL 2025 ಮೆಗಾ ಆಕ್ಷನ್ಗೆ ಮುಂಚೆ ಎಷ್ಟು ಪ್ಲೇಯರ್ ನಾವು ರಿಟರ್ನ್ ಮಾಡ್ಕೋಬೇಕು ಮತ್ತು ಈ ಒಂದು IPL 2025 ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ನ ಕಂಟಿನ್ಯೂ ಮಾಡಬೇಕಾ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡಬೇಕಾ ಮತ್ತು RTM ನ ಎಷ್ಟು ಕೊಡಬೇಕಂತೇಳಿ ಈ ಒಂದು ಮೀಟಿಂಗ್ನಲ್ಲಿ ಡಿಸ್ಕಷನ್ ಇರುತ್ತೆ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನಿಮ್ಮ ಪ್ರಕಾರ ಈ ಒಂದು ಮೆಗಾ ಬ್ಲಾಕ್ ಬಾಸ್ಟರ್ ಮೀಟಿಂಗ್ನಲ್ಲಿ ನಮ್ಮ BCCI ಇದವರು IPL ಓನರ್ಗಳಿಗೆ ಎಷ್ಟು RTM ನ ಕೊಡಬಹುದು ಮತ್ತು ಎಷ್ಟು ರಿಟೆನ್ಷನ್ ಪಾಲಿಸಿನ ಕೊಡಬಹುದು ಅಂತೇಳಿ ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟು IPL 2025 ಅಲ್ಲಿ MS ಧೋನಿ ಅವರು ಆಡೋದು ಕನ್ಫರ್ಮಾ ಅಥವಾ ಇಲ್ಲ? ಈ ಒಂದು ಕ್ವಶನ್ಗೆ ನನ್ನ ಪ್ರಕಾರ ಇವತ್ತು ನಡೆಯುವಂತಹ ಮೀಟಿಂಗ್ನಲ್ಲಿ ನಮ್ಮ BCCI ಮತ್ತು IPL ಓನರ್ ಸೇರಿ ಮಾಡುವಂತಹ ಮೀಟಿಂಗ್ನಲ್ಲಿ ಇಫ್ ಸಪೋಸ್ ನಮ್ಮ BCCI ಇದವರು 5ರಿಂದ 6 ರಿಟೆನ್ಷನ್ ಪಾಲಿಸಿ ಕೊಟ್ಟರೆ ಶೋರ್ ಶಾಟ್ ಹಾಕಿಸಿ IPL 2025 ಅಲ್ಲಿ MS ಧೋನಿ ಅವರು ಆಡೋದು ಕನ್ಫರ್ಮ್. ಸೊ ಯಾಕೆ ನಮ್ಮ BCCI ಇದವರು 5ರಿಂದ 6 ರಿಟೆನ್ಷನ್ ಪಾಲಿಸಿ ಕೊಡೋದು ಕನ್ಫರ್ಮ್ ಅಂತ ಹೇಳಿದ್ರೆ ಸೊ ಧೋನಿಯವ್ರದ್ದು ಆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಮತ್ತು ಇಫ್ ಸಪೋಸ್ ಧೋನಿಯವರು IPL ಅಲ್ಲಿ ಆಡಿದ್ರೆ ನಮ್ಮ BCCI ಇದವರಿಗೆ ಮತ್ತು ಚೆನ್ನೈ ಸೂಪರ್ ಕಿಂಗ್ ತಂಡಕ್ಕೆ ದುಡ್ಡು ಬರುತ್ತೆ. ಸೊ CSK ಸೋಲಿ ಅಥವಾ ಗೆಲ್ಲಿ ಡಸಂಟ್ ಮ್ಯಾಟರ್, ಬಟ್ ಮನಿ ಮಾತ್ರ ಬಂದೇ ಬರುತ್ತೆ. ಸೊ ನಮ್ಮ BCCI ಇದವರು ಮನಿ ಬರುತ್ತೆ ಅಂತಂದ್ರೆ ಏನು ಬೇಕಾದರೂ ಮಾಡೋಕೆ ರೆಡಿ ಗುರು. ಅದ್ರಗೋಸ್ಕರನೇ ಸೊ ಬರುವಂತಹ IPL 2025 ಅಲ್ಲಿ ನಮ್ಮ BCCI ಇದವರು 5ರಿಂದ 6 ರಿಟೆನ್ಷನ್ ಪಾಲಿಸಿ ಕೊಡೋಕೆ ರೆಡಿ ಇದ್ದಾರೆ. ಇಫ್ ಸಪೋಸ್ ರೆಡಿ ಇದ್ರೆ ಶೋರ್ ಆಗಿ ಮಹೇಂದ್ರ ಸಿಂಗ್ ಧೋನಿ ಅವರು ಬರುವಂತಹ IPL 2025 ಅಲ್ಲಿ ಮತ್ತೊಮ್ಮೆ ಆಡೋಕೆ ರೆಡಿ ಆಗ್ತಾ ಇದ್ದಾರೆ. ಸೊ IPL ಫ್ಯಾನ್ಸ್ ಮತ್ತು CSK ಫ್ಯಾನ್ಸ್ ನಿಮ್ಮ ಪ್ರಕಾರ ಸೊ ಯಾರೆಲ್ಲ ಧೋನಿ ಅವರ ಎಂಟ್ರಿಗೋಸ್ಕರ ಕಾಯ್ತಾ ಇದ್ದಾರೆ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ದ ಬಿಗ್ ಶೋ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಬರುವಂತಹ IPL 2025 ಅಲ್ಲಿ RCBಗೆ ಗುಡ್ ಬೈ ಹೇಳ್ತಾರ. ಸೊ ಯಾವ ರೀಸನ್ ಮೇಲೆ ಗ್ಲೆನ್ ಮ್ಯಾಕ್ಸ್ವೆಲ್ RCBಗೆ ಗುಡ್ ಬೈ ಹೇಳ್ತಾರೆ ಅಂತೇಳಿ ನಾನು ಕ್ಲಿಯರ್ ಕಟ್ ಆಗಿ 1 ಮಂತ್ ಬ್ಯಾಕ್ ವಿಡಿಯೋ ಮಾಡಿದೆ. ಆ ಒಂದು ವಿಡಿಯೋದಲ್ಲಿ RCB ಮ್ಯಾನೇಜ್ಮೆಂಟ್ ಯಾಕೆ ಮ್ಯಾಕ್ಸ್ವೆಲ್ಗೆ ರಿಲೀಸ್ ಮಾಡ್ತಾರೆ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಯಾರೆಲ್ಲ ವಿಡಿಯೋ ನೋಡಿಲ್ಲ ಸೊ ಪ್ರತಿಯೊಬ್ಬರು ಹೋಗಿ ವಿಡಿಯೋ ನೋಡಿ. ಸೊ ಏನಪ್ಪ ಅಂದರೆ ಲೇಟೆಸ್ಟ್ ಆಗಿ ಗ್ಲೆನ್ ಮ್ಯಾಕ್ಸ್ವೆಲ್ ನಮ್ಮ RCB ಅಫಿಷಿಯಲ್ ಅಕೌಂಟು ಇನ್ಸ್ಟಾಗ್ರಾಮ್ದಲ್ಲಿ ಅನ್ಫಾಲೋ ಮಾಡಿದ್ದಾರೆ ಮತ್ತು ಲೇಟೆಸ್ಟ್ ಆಗಿ ಎಲ್ಲ RCB ಪೋಸ್ಟ್ಗಳನ್ನು ಡೆಲೀಟ್ ಸಹ ಮಾಡಿದ್ದಾರೆ. ಸೊ ಏನಾಗಿರ್ಬೋದು ಗುರು? RCB ಮ್ಯಾನೇಜ್ಮೆಂಟು ಏನಾದರೂ ಸಿಗ್ನಲ್ ಕೊಟ್ಟಿದ್ದಾರೆ ನಮ್ಮ RCB ಮ್ಯಾನೇಜ್ಮೆಂಟು ಗ್ಲೆನ್ ಮ್ಯಾಕ್ಸ್ವೆಲ್ಗೆ ಬರುವಂತಹ IPL 2025 ಅಲ್ಲಿ ನಾವು ರಿಲೀಸ್ ಮಾಡಲಿದ್ದೇವೆ ಅಂತೇಳಿ ಮೇ ಬಿ ಕೊಟ್ಟಿರಬಹುದು. ಆದರೆ ಅದಕ್ಕೆ ಆಗಿ ಗುರು ಗ್ಲೆನ್ ಮ್ಯಾಕ್ಸ್ವೆಲ್ ಅನ್ಫಾಲೋ ಮಾಡೋದು ಅವಶ್ಯಕತೆ ಇತ್ತಾ?
ಇಷ್ಟು ದಿನ ಗ್ಲೆನ್ ಮ್ಯಾಕ್ಸ್ವೆಲ್ RCBಯಲ್ಲಿ ಆಡಿದರೆ RCBಯಿಂದ ಇಷ್ಟೊಂದು ಲವ್ ತಗೊಂಡಿದ್ದಾರೆ, RCB ಫ್ಯಾನ್ಸಿಂದ ಇಷ್ಟೊಂದು ಲವ್ ಪಡೆದುಕೊಂಡಿದ್ದಾರೆ. ಯಾವುದೇ ಮ್ಯಾಚಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಒಂದು ಒಳ್ಳೆ ಇನ್ನಿಂಗ್ ಆಡಲಿ, ಸೊ ಪ್ರತಿಯೊಬ್ಬ RCB ಫ್ಯಾನ್ ಗ್ಲೆನ್ ಮ್ಯಾಕ್ಸ್ವೆಲ್ಗೆ ಚೀರಪ್ ಮಾಡ್ತಾ ಇದ್ವಿ ಮತ್ತು ನಮ್ಮ RCB ಹುಡುಗ ಅಂತೇಳಿ ಗರ್ವದಿಂದ ಹೇಳ್ಕೊಳ್ತಾ ಇದ್ವಿ. ಆದರೆ ಗ್ಲೆನ್ ಮ್ಯಾಕ್ಸ್ವೆಲ್ ಇವತ್ತಿನ ದಿನ ನಮ್ಮ RCB ಅಫಿಷಿಯಲ್ ಅಕೌಂಟ್ನ ಅನ್ಫಾಲೋ ಮಾಡಿದ್ದಾರೆ ಅಂದರೆ ಏನು ಹೇಳ್ಬೇಕು ಗುರು. ಸೊ ಮೇ ಬಿ ನಮ್ಮ RCB ಮ್ಯಾನೇಜ್ಮೆಂಟು ಇವತ್ತು ನಡೆಯುವಂತಹ ಮೀಟಿಂಗ್ನಲ್ಲಿ ನಮ್ಮ BCCI ಇದ್ದವರು IPL ಓನರ್ಗಳಿಗೆ ಏನಾದರೂ 2 ಫಾರಿನ್ ಪ್ಲೇಯರ್ನ ನೀವು ರಿಟರ್ನ್ ಮಾಡಲೇಬೇಕು ಅಂತ ರೂಲ್ ಬಂದರೆ ಶೋರ್ ಆಗಿ ನಮ್ಮ RCB ಮ್ಯಾನೇಜ್ಮೆಂಟಲ್ಲಿ ಕ್ಯಾಮರನ್ ಗ್ರೀನು ಮತ್ತು ವಿಲ್ ಜಾಕ್ಸನ್ನ ರಿಟರ್ನ್ ಮಾಡ್ಕೋತಾರೆ. ಗ್ಲೆನ್ ಮ್ಯಾಕ್ಸ್ವೆಲ್ ಬರುವಂತಹ ಮೆಗಾ ಆಕ್ಷನ್ಲಿ ರಿಲೀಸ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇದೆ. ಇಫ್ ಸಪೋಸ್ ರಿಲೀಸ್ ಮಾಡಿದ್ರು ಮೇ ಬಿ RTM ಕಾರ್ಡ್ ಇರುತ್ತೆ, ಆ ಒಂದು RTM ಕಾರ್ಡಿಂದ ಮೇ ಬಿ ಬೈ ಬ್ಯಾಕ್ ಮಾಡಿದ್ರೆ ಮಾಡಬಹುದು. ಇಫ್ ಸಪೋಸ್ ಬೈ ಬ್ಯಾಕ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಮ್ಯಾಕ್ಸ್ವೆಲ್ IPL 2025 ಅಲ್ಲಿ ಬೇರೆ ಟೀಮ್ ಅಲ್ಲಿ ಆಡಿದ್ರೂ ಪ್ರತಿಯೊಬ್ಬ RCB ಫ್ಯಾನ್ಸ್ ಹೇಳ್ತಾರೆ ಮ್ಯಾಕ್ಸ್ವೆಲ್ ನಮ್ಮ ಹುಡುಗ ಅಂತೇಳಿ. ಇದು RCB ಫ್ಯಾನ್ಸ್ ಅಂದ್ರೆ. ಸೊ RCB ಫ್ಯಾನ್ಸ್ ನಿಮ್ಮ ಪ್ರಕಾರ ಗ್ಲೆನ್ ಮ್ಯಾಕ್ಸ್ವೆಲ್ ಬರುವಂತಹ IPL 2025 ಮೆಗಾ ಆಕ್ಷನ್ ಅಲ್ಲಿ ರಿಲೀಸ್ ಮಾಡಬೇಕಾ ಅಥವಾ ರಿಟರ್ನ್ ಮಾಡ್ಕೋಬೇಕಾ? ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಫಾಫ್ ಡು ಪ್ಲೆಸರ್ ಬಗ್ಗೆ ಹೇಳಬೇಕಾದ್ರೆ ವೆರಿ ಇಂಟ್ರೆಸ್ಟಿಂಗ್. ಯಾಕೆಂದರೆ ಲೇಟೆಸ್ಟ್ ಆಗಿ MLC ಅಲ್ಲಿ ಫ್ಯಾಬುಲಸ್ ಆಗಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಫಾಫ್ ಡು ಪ್ಲೆಸರು. ಅದ್ರಗೋಸ್ಕರನೇ ಪ್ರತಿಯೊಬ್ಬ RCB ಫ್ಯಾನ್ಸ್ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಗುರು ಬರುವಂತಹ IPL 2025 ಮೆಗಾ ಆಕ್ಷನ್ ಮುಂಚೆ ಫಾಫ್ ಡು ಪ್ಲೆಸರ್ನ ನಮ್ಮ RCB ಮ್ಯಾನೇಜ್ಮೆಂಟು ರಿಟರ್ನ್ ಮಾಡ್ಕೋಬೇಕು ಅಂತೇಳಿ. ಆದರೆ ನನ್ನ ವಿನ ಪ್ರಕಾರ ನಮ್ಮ RCB ಮ್ಯಾನೇಜ್ಮೆಂಟು ಈ ಮೆಗಾ ಆಕ್ಷನ್ ಅಲ್ಲಿ ಫ್ಯೂಚರ್ ಟೀಮ್ನ ಬಿಲ್ಡ್ ಮಾಡಬೇಕಾಗುತ್ತೆ. ಆ ಒಂದು ರೀಸನ್ ಮೇಲೆ ಫಾಫ್ ಅವರಿಗೆ ಏಜ್ ಆಗ್ತಾ ಇದೆ, ಫಿಟ್ನೆಸ್ ಬಗ್ಗೆ ನೋ ಕ್ವಶನ್, ಸೂಪರ್ಬ್ ಆಗಿ ಫಿಟ್ನೆಸ್ ಇದೆ, ಆದರೆ ಏಜ್ ಆಗ್ತಾ ಇದೆ. ಆ ಒಂದು ರೀಸನ್ ಮೇಲೆ ಫಾಫ್ ಅವ್ರನ್ನ ಬರುವಂತಹ ಮೆಗಾ ಆಕ್ಷನ್ ಅಲ್ಲಿ ಬಿಟ್ರೆ ಡೆಫಿನೆಟ್ ಆಗಿ ಬೈ ಬ್ಯಾಕ್ ಮಾಡಬಹುದು. ಆದರೆ ಫಾಫ್ ಡು ಪ್ಲೆಸರ್ ಅವರಿಗೆ ರಿಟರ್ನ್ ಮಾಡಿದ್ರೆ ಕ್ಯಾಮರನ್ ಗ್ರೀನು ಅಥವಾ ವಿಲ್ ಜಾಕ್ಸು ಇವರಿಬ್ಬರಲ್ಲಿ ಒಬ್ಬರನ್ನ ನಾವು ರಿಲೀಸ್ ಮಾಡಬೇಕಾಗುತ್ತೆ. ಇವರಿಬ್ಬರಲ್ಲಿ ಒಬ್ಬರನ್ನ ರಿಲೀಸ್ ಮಾಡಿದ್ರೆ ನಮ್ಮ RCB ಮ್ಯಾನೇಜ್ಮೆಂಟು ಮೆಗಾ ಆಕ್ಷನ್ ಅಲ್ಲಿ ಬೈ ಬ್ಯಾಕ್ ಮಾಡೋದು ತುಂಬಾನೇ ಕಷ್ಟ ಗುರು. ಆ ಒಂದು ರೀಸನ್ ಮೇಲೆ ಮೇ ಬಿ ಫಾಫ್ ಅವರು ಆಡಿದ್ರೆ ಹಬ್ಬ ಬಂದರೆ 1 ವರ್ಷ ಮಾತ್ರ ಆಡೋಕ್ಕೆ ಸಾಧ್ಯ. ಯಾಕೆಂದ್ರೆ ಏಜ್ ಆಗ್ತಾ ಬರ್ತದೆ. ಆ ಒಂದು ರೀಸನ್ ಮೇಲೆ 1 ವರ್ಷ ಮಾತ್ರ ಆಡೋಕ್ಕೆ ಸಾಧ್ಯ ಗುರು. ಆ ಒಂದು ರೀಸನ್ ಮೇಲೆ ಫಾಫ್ ಅವ್ರನ್ನ ರಿಲೀಸ್ ಮಾಡಬೇಕಾಗುತ್ತೆ. ನನ್ನ ಪ್ರಕಾರ ನಮ್ಮ RCB ಮ್ಯಾನೇಜ್ಮೆಂಟ್ ಈ ಮೆಗಾ ಆಕ್ಷನ್ ಅಲ್ಲಿ ಫಾಫ್ ಡು ಪ್ಲೆಸಸ್ ಮತ್ತು ಮ್ಯಾಕ್ಸ್ವೆಲ್ ರಿಲೀಸ್ ಮಾಡ್ತಾರೆ ಮತ್ತು ಕ್ಯಾಮರನ್ ಗ್ರೀನು ಮತ್ತು ವಿಲ್ ಜಾಕ್ಸನ್ ರಿಟರ್ನ್ ಮಾಡ್ತಾರೆ. ಸೊ RCB ಫ್ಯಾನ್ಸ್ ನಿಮ್ಮ ಪ್ರಕಾರ ಬರುವಂತಹ ಮೆಗಾ ಆಕ್ಷನ್ ಅಲ್ಲಿ ನಮ್ಮ RCB ಮ್ಯಾನೇಜ್ಮೆಂಟ್ ಯಾವ ಪ್ಲೇಯರ್ನ ರಿಟರ್ನ್ ಮಾಡ್ಕೋಬೇಕು ಮತ್ತು ಯಾವ ಪ್ಲೇಯರ್ನ ರಿಲೀಸ್ ಮಾಡ್ಬೇಕಂತೇಳಿ ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಶೇರ್ ಮಾಡಿ. ವಿಡಿಯೋ ಎಷ್ಟಾದ್ರೆ ಪ್ರತಿಯೊಬ್ಬರು ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ ಗುರು. ಸಿಗೋಣ.